ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದ ಮೊದಲ ಬಾರಿ ಆಯ್ಕೆಯಾದ 38 ಶಾಸಕರುಗಳ ಪೈಕಿ 31 ಶಾಸಕರು ಹೈಕಮಾಂಡ್ಗೆ, ಅರ್ಥಾತ್ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಇಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರ ಬಹಿರಂಗ ಆಯಿತು. ಬೆಳಗಾವಿ ಅಧಿವೇಶನ ಟೈಮಲ್ಲೇ ಬರೆದಿದ್ದರು. ಏನಿತ್ತು ಪತ್ರದಲ್ಲಿ? ನಮ್ಮಗಳ ಪೈಕಿ ಕನಿಷ್ಠ 5 ಜನರನ್ನು ಸಚಿವರನ್ನಾಗಿ ಮಾಡಿ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅದರ ಅರ್ಥ ಅವರು ಬದಲಾವಣೆಯನ್ನು ಬಯಸಿದ್ರು. ಸಚಿವ ಸಂಪುಟ ಅನ್ನೋದು ಹಳಬರು ಮತ್ತು ಹೊಸಬರ ಇಬ್ಬರನ್ನು ಒಳಗೊಂಡಿರಬೇಕು. ನಮ್ಮ ಪೈಕಿ 5ರನ್ನು, ಕನಿಷ್ಠ 5ರನ್ನು ಮಂತ್ರಿ ಮಾಡಿ ಅಂತ. ಗಳ ಬರದ ಪತ್ರ ಬಹಿರಂಗ ಆಗಿದೆ. ಮೊದಲ ಬಾರಿ ಆಯ್ಕೆಯಾದ ಶಾಸಕರುಗಳಿಗಿಂತ ಮೊದಲೇ MLCಗಳ ಪತ್ರ ಬರೆದಿದ್ರು, ಈಗ ಬಹಿರಂಗ ಆಗಿದೆ. ಅವರದ್ದು ಇದೇ ಮಾತು, MLCಗಳ ಪೈಕಿ ಯಾರಾದರೂ 5 ಜನರನ್ನ ಮಿನಿಸ್ಟರ್ ಮಾಡಿ ಅಂತ. ಬಾರಿ ಆಯ್ಕೆಯಾದ ಶಾಸಕರುಗಳ ಪತ್ರಕ್ಕಿಂತಲೂ MLCಗಳ ಪತ್ರ ಸ್ವಲ್ಪ ಖಾರವಾಗೇ ಇದೆ. ಇಪ್ಪತ್ನಾಲ್ಕು ವಿಧಾನ ಪರಿಷತ್ ಸದಸ್ಯರ ಸಹಿಗಳಿದಾವೆ ಇದರಲ್ಲಿ. MLCಗಳ 10-15 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ಸದಸ್ಯರಿಗೆ ತಳಮಟ್ಟದ ಜನರ, ಕಾರ್ಯಕರ್ತರ ಸಂಪರ್ಕ ಇದೆ. MLCಗಳ ಮತದಾರರ ಮೇಲೆ ಪ್ರಭಾವ ಬೀರುವಂಥವರು. ಪಕ್ಷ ಸಂಘಟನೆ ವಿಚಾರದಲ್ಲಿ MLCಗಳ ಪಾತ್ರ ನಿರ್ಣಾಯಕ. ಸಂಪುಟ ಪುನಾರಚನೆ ವೇಳೆ ಕನಿಷ್ಠ 5 MLCಗಳಿಗೆ ಸ್ಥಾನ ಕೊಡಿ. MLCಗಳ ಪೈಕಿ ಸಚಿವರಿಲ್ಲದೆ ಇರುವುದು ಅಥವಾ ಅತ್ಯಂತ ಕಡಿಮೆ ಇರೋದು, ಒಬ್ಬರ ಮಾತ್ರ ಇರೋದು, ಸದಸ್ಯರಲ್ಲಿ ಅಸಮಾನತೆ, ನಿರುತ್ಸಾಹದ ಭಾವನೆಯನ್ನು ಉಂಟು ಮಾಡ್ತಾ ಇದೆ. MLCಗಳಿಗೆ ರಾಜಕೀಯ ನಿರೀಕ್ಷೆಗಳಿಲ್ಲ ಅನ್ನುವ ಗ್ರಹಿಕೆ ಇದೆ. ಪಕ್ಷ ಸಂಘಟನೆ ದುರ್ಬಲ ಆಗ್ತಾ ಇದೆ, ಗುಂಪುಗಾರಿಕೆಗೆ ಕಾರಣ ಆಗ್ತಾ ಇದೆ. MLCಗಳಿಗೆ 5 ಕ್ಯಾಬಿನೆಟ್ ಸ್ಥಾನ ಒದಗಿಸುವುದು ಸೂಕ್ತ. ಅವರು ಬರೆದಿರುವ ಪತ್ರದ ಸಾರಾಂಶ ಇದು. 24 ವಿಧಾನ ಪರಿಷತ್ ಸದಸ್ಯರ ಸೈನ್ ಇದೆ ಇದಕ್ಕೆ. ಕೇವಲ ಇಷ್ಟು ಮಾತ್ರ ಅಲ್ಲ, 9-10 ಜನ ಸದಸ್ಯರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿನೂ ಆಗಿದ್ದಾರೆ. ಭೇಟಿಯಾಗಿ ಈ ಮನವಿ ಪತ್ರ ಕೊಟ್ಟು ಬಂದಿದ್ದಾರೆ. MLC ಪುಟ್ಟಣ್ಣ ಅವರು ಈ ವಿಷಯ ಹೇಳಿದ್ರು. ನಮ್ಮದು ಡಿಮಾಂಡ್ ಅಲ್ಲ, ಪ್ರಾತಿನಿಧ್ಯ ಕೇಳಿದ್ದೇವೆ ಅಂದ್ರು ಪುಟ್ಟಣ್ಣವರು. ಈ ಹಿಂದೆಲ್ಲ ಕನಿಷ್ಠ 5 ಜನರನ್ನ ಮಂತ್ರಿ ಮಾಡ್ತಿದ್ರು. ಸರ್ಕಾರವನ್ನು ಸಮರ್ಥಿಸಿಕೊಳ್ಳೋದಕ್ಕೆ MLCಗಳಿಗೂ ಅಧಿಕಾರ ಬೇಕು. 9-10 ಸದಸ್ಯರು ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ದೀವಿ, ತೀರ್ಮಾನ ತಗೊಳ್ಳೋದು ಹೈಕಮಾಂಡ್ ನಾಯಕರಿಗೆ ಬಿಟ್ಟದ್ದು ಅಂದ್ರು.
ವಿಧಾನ ಪರಿಷತ್ಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕನಿಷ್ಠ ಒಂದು 5 ಜನಕ್ಕಾದರೂ ಕೂಡ ಮಾಡಿ. ಹಿಂದೆ ಎಲ್ಲ ಕೊಡ್ತಾಯಿದ್ರು, ಆದರೆ ಹೌಸಲ್ಲಿ ಸರ್ಕಾರದ ಪರವಾಗಿ ಮಾತಾಡೋದಕ್ಕೆ, ಸರ್ಕಾರದ ಪರವಾಗಿ ಸಮರ್ಸ್ಕೊಳ್ಳಿಕ್ಕೆ ಒಂದು ಅಧಿಕಾರ ಅನ್ನೋದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಬೇಕು. ಆ ದೃಷ್ಟಿಯಿಂದ ನಾವು ವಿಧಾನ ಪರಿಷತ್ ಸದಸ್ಯರು ಕೂಡ ಮಿನಿಮಮ್ 5 ಜನಕ್ಕೆ ನಾವು ಮಂತ್ರಿ ಮಾಡಿ ಅಂತ ಕೇಳಿದ್ದೀವಿ. 10 ಜನ ಹೋಗಿದ್ದೀವಿ, ನಾವು ಭೇಟಿ ಮಾಡಿ ಬಂದಿದ್ದೀವಿ. ಹೈಕಮಾಂಡ್ ಬಿಟ್ಟಿದ್ದು ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ವಿಧಾನ ಪರಿಷತ್ ಸದಸ್ಯರಿಗೆ ನಮಗೊಂದು ಪ್ರಾತಿನಿಧ್ಯ ಕೊಡೋದು 5 ಜನಕ್ಕೆ ಅಂತ ಕೇಳಿದ್ದೀವಿ. ನಮಗೊಂದು ಆಶಾಭಾವನೆ ಇದೆ, ಮುಂದಿನ ಈಗ ರೀಆರ್ಗನೈಸ್ ಏನು ಮಾಡ್ತೀವಿ ಅಂತ ಇದ್ದಾರೆ, ಅದರಲ್ಲಿ ಮಾಡ್ತಾರೆ ಅಂತ ಆಶಾಭಾವನೆ ಇದೆ. ನೇರವಾಗಿ ಅವ್ರನ್ನೇ ಭೇಟಿ, ಅವ್ರು ನಮ್ಮವರು, ಕರ್ನಾಟಕದವರು, ಸೊ ಹಾಗೆ ಈಸಿಯಾಗಿ ಸಿಗ್ತಾರಲ್ವಾ, ಸೊ ಹಾಗಾಗಿ ಭೇಟಿ ಮಾಡಿ ಬಂದಿದ್ದೀವಿ. 2 ಸಲ ಗೆಲ್ಲುವಂಥವ್ರು, 3 ಸಲ ಗೆಲ್ಲುವಂಥವ್ರು, ಮುಂದೆ ನಾಯಕರಾಗುವಂಥವ್ರು, ಅವರೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಬೇಕಾಗ್ತದೆ. ಸೊ ಅವ್ರದ್ದನ್ನು ನಮಗೆ ಪ್ರಥಮದಲ್ಲಿ ಗೆದ್ದಿರೋರು ಕೂಡ ನಮ್ಮನ್ನು ಕನ್ಸಿಡರ್ ಮಾಡಿ ಕೇಳಿದ್ದಾರೆ. ಅದು ತಪ್ಪೇನಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ವಿಧಾನ ಪರಿಷತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.